ಇಂಡಸ್ಟ್ರಿಗೆ ಟಾಟಾ ಬೈ ಬೈ ಅಂದ ಆಶಿಕಾ ರಂಗನಾಥ್. ಇನ್ಮುಂದೆ ಸ್ಯಾಂಡಲ್ವುಡ್ಗೆ ಮರೀಚಿಕೆಯಾದ ಆಶಿಕಾ. ರಶ್ಮಿಕಾ ಶ್ರೀಲೀಲಾ ಹಾದಿಯಲ್ಲೇ ಚುಟು ಚುಟು ಚೆಲುವೆ. ಕನ್ನಡ ಚಿತ್ರರಂಗದಿಂದ ಇಲ್ಲಿಯವರೆಗೆ ಅನೇಕ ನಾಯಕಿಯರು ಬೇರೆ ಭಾಷೆ ಇಂಡಸ್ಟ್ರಿಗೆ ಹೋಗಿದ್ದಾರೆ. ಕೆಲವರು ಅಲ್ಲಿಯೇ ಬದುಕು ಕಟ್ಟಿಕೊಂಡ್ರೆ ಇನ್ನೂ ಹಲವರು ಬಂದ ದಾರಿಗೆ ಸುಂಕ ಇಲ್ಲವೆಂಬಂತೆ ವಾಪಸ್ ಬಂದಿದ್ದಾರೆ. ಇನ್ನು ಹೀಗೆ ಬೇರೆ ಭಾಷೆಗೆ ಹೋಗುವವರಲ್ಲಿ ಕೆಲವರು ಚಿತ್ರ ಮತ್ತು ಪಾತ್ರ ಚೆನ್ನಾಗಿದೆ ಎಂದು ಹೋದರೆ, ಇನ್ನು ಕೆಲವರು ಇಲ್ಲಿ ಸಿಗುವ ಸಂಭಾವನೆಗಿಂತ ಹೆಚ್ಚು ಅಲ್ಲಿ ಸಿಗುತ್ತೆ ಎಂದು ಹೋಗ್ತಾರೆ. ಅದೆಲ್ಲವೂ ಅವರವರ ನಿರ್ಧಾರ. ಸದ್ಯ ಹೀಗೆ ಕನ್ನಡದಿಂದ ಬೇರೆ ಭಾಷೆಗೆ ತೆರಳಿ ಅಲ್ಲಿ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳುತ್ತಿರುವ ಆಶಿಕಾ ರಂಗನಾಥ್ ಈಗ ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ರುಕ್ಮಿಣಿ ವಸಂತ್ ಅವರ ಹಾದಿಯಲ್ಲಿಯೇ ಸಾಗುತ್ತಿರುವ ಎಲ್ಲ ಲಕ್ಷಣ ಕಂಡುಬರ್ತಿವೆ. ಕನ್ನಡ ಚಿತ್ರರಂಗದಿಂದ ಕಣ್ಮರೆಯಾಗಿ ತೆಲುಗು ಚಿತ್ರರಂಗದಲ್ಲಿಯೇ ಬಿಡಾರ ಹೂಡುವ ಸಾಧ್ಯತೆಗಳು ಕೂಡ ದಟ್ಟವಾಗ್ತಿವೆ. ಹೌದು, ಕ್ರೇಜಿ ಬಾಯ್ ಅನ್ನೋ ಹೊಸಬರ ಸಿನಿಮಾದಿಂದ ಆರಂಭಿಸಿ ನಂತರ ಹೊಸಬರ ಮತ್ತು ಹಳಬರ ಚಿತ್ರಗಳಲ್ಲಿ ಅವಕಾಶವನ್ನ ಪಡೆಯುತ್ತಲೇ ಕನ್ನಡದ ಬೇಡಿಕೆಯ ನಾಯಕಿಯಾಗಿ ಹೊರಹೊಮ್ಮಿದವರು ಆಶಿಕಾ ರಂಗನಾಥ್. ಇಂಥ ಆಶಿಕಾ 2022ರಲ್ಲಿ ತಮಿಳು ಚಿತ್ರರಂಗಕ್ಕೆ ವಲಸೆ ಹೋದ್ರು. ಪಟ್ಟತ್ತು ಅರಸನ್ ಚಿತ್ರವನ್ನ ಮಾಡಿದ್ರು. ಮರುವರ್ಷ ತೆಲುಗು ಚಿತ್ರರಂಗಕ್ಕೆ ಬಂದ ಆಶಿಕಾ ರಂಗನಾಥ್ ಅಮಿಗೋಸ್ ಎಂಬ ಚಿತ್ರವನ್ನ ಮಾಡಿದ್ರು. ಇದಾದ ನಂತರ ನಾಗಾರ್ಜುನ ಜೊತೆ ತೆರೆ ಹಂಚಿಕೊಳ್ಳುವ ಸೌಭಾಗ್ಯ ಕೂಡ ಆಶಿಕಾಗೆ ಸಿಕ್ತು. ನಾ ಸಾಮಿರಂಗ ಚಿತ್ರದಲ್ಲಿ ಆಶಿಕಾ ಮಿಂಚಿದ್ರು. ಆ ನಂತರ ಮತ್ತೆ ಕಾಲಿವುಡ್ಗೆ ತೆರಳಿ ಸಿದ್ಧಾರ್ಥ್ ಜೊತೆ ಮಿಸ್ ಯು ಚಿತ್ರವನ್ನ ಮಾಡಿದ ಆಶಿಕಾ ಈ ವರ್ಷದ ಆರಂಭದಲ್ಲಿ ಮಾಸ್ ಮಹಾರಾಜ ರವಿತೇಜ ಅಭಿನಯದ ಬರ್ತಾ ಮಹಾಶಯಲಕು ವಿಜ್ಞಪ್ತಿ ಚಿತ್ರದ ಮೂಲಕ ಬೆಳ್ಳಿ ತೆರೆಯಲ್ಲಿ ಪ್ರತ್ಯಕ್ಷರಾದರು. ಸಂಕ್ರಾಂತಿ ಹಬ್ಬದಂದು ಬಿಡುಗಡೆಯಾದ ಈ ಚಿತ್ರದಲ್ಲಿ ಮಾನಸ ಪಾತ್ರವನ್ನ ಆಶಿಕಾ ನಿರ್ವಹಿಸಿದ್ರು. ಸದ್ಯ ಆಶಿಕಾ ಕೈಯಲ್ಲಿ ವಿಶ್ವಂಬರ ಇದೆ. ಈ ಚಿತ್ರದ ನಾಯಕ ಬೇರೆ ಯಾರೂ ಅಲ್ಲ, ಬದಲಿಗೆ ಮೆಗಾಸ್ಟಾರ್ ಚಿರಂಜೀವಿ. ತ್ರಿಷಾ ಕೂಡ ಈ ಚಿತ್ರದ ನಾಯಕಿ. ಈ ಚಿತ್ರವನ್ನ ಹೊರತುಪಡಿಸಿದ್ರೆ ಕಾರ್ತಿ ಅಭಿನಯದ ತಮಿಳು ಚಿತ್ರ ಸರ್ದಾರ್ 2ದಲ್ಲಿ ಕೂಡ ಆಶಿಕಾ ರಂಗನಾಥ್ ಅವರೇ ನಾಯಕಿ. ಹೀಗೆ ಒಂದಾದ ಮೇಲೊಂದು ತಮಿಳು ಮತ್ತು ತೆಲುಗು ಚಿತ್ರವನ್ನ ಮಾಡುತ್ತಿರುವ ಆಶಿಕಾ ಸದ್ಯ ತೆಲುಗಿನಲ್ಲಿ ಮತ್ತೊಂದು ಚಿತ್ರವನ್ನ ಒಪ್ಪಿಕೊಂಡಿದ್ದಾರೆ ಎನ್ನುವ ಸುದ್ದಿ ಸದ್ಯ ಗಲ್ಲಾಗಿದೆ. ಹಾಗೆ ತೆಲುಗಿನ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಲ್ಲಿ ಒಂದಾದ ಮೈತ್ರಿ ಮೂವಿ ಮೇಕರ್ಸ್ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದು, ಆಶಿಕಾ ರಂಗನಾಥ್ ಅವರಿಗೆ ಕೈತುಂಬ ಸಂಭಾವನೆ ನೀಡಲಾಗಿದೆ ಎಂದು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ ಹಾಗೆ ಮೊದಲು ಆಶಿಕಾ ರಂಗನಾಥ್ ಅಭಿನಯದ 3 ಚಿತ್ರಗಳು ಕನ್ನಡದಲ್ಲಿ 1 ವರ್ಷದಲ್ಲಿ ತೆರೆಗೆ ಬರ್ತಿದ್ವು. ಒಮ್ಮೆ 4 ಚಿತ್ರಗಳು ತೆರೆ ಕಂಡ ಉದಾಹರಣೆ ಕೂಡ ಇದೆ. ಆದರೆ 2023ರಿಂದ ಇಲ್ಲಿಯವರೆಗೂ ಆಶಿಕಾ ಕೇವಲ 3 ಕನ್ನಡ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸಿದ್ದಾರೆ. ಆ ಪೈಕಿ 2 ಚಿತ್ರಕ್ಕೆ ಸಿಂಪಲ್ ಸುನಿ ಅವರದ್ದೇ ನಿರ್ದೇಶನ ಇದೆ. ಇನ್ನು ಈ ವರ್ಷ ಆಶಿಕಾ ರಂಗನಾಥ್ ಕನ್ನಡದಲ್ಲಿ ಯಾವ ಚಿತ್ರ ಒಪ್ಪಿಕೊಂಡಂತೆ ಇಲ್ಲ, ಅದರ ಬಗ್ಗೆ ಸುದ್ದಿಯೂ ಇಲ್ಲ. ಈ ಹಿನ್ನೆಲೆ ಆಗಲೇ ಹೇಳಿದಂತೆ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿನಗಳಲ್ಲಿ ಆಶಿಕಾ ರಂಗನಾಥ್ ಮರೀಚಿಕೆ ಆದರೆ ಅದರಲ್ಲಿ ಅಚ್ಚರಿ ಇಲ್ಲ. ಯಾರಿಗೊತ್ತು, ಮುಂದೆ ಆಶಿಕಾ ಅವರಿಗೂ ಕೂಡ ಬಾಲಿವುಡ್ ಬಾಗಿಲು ತೆರೆದರೂ ತೆರೆಯಬಹುದು.